ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತಂದಿದ್ದೀನಿ. ತಾವು ಹೊಸಬರಾಗಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಈ ವಿಡಿಯೋನ ಲೈಕ್ ಮಾಡಿ. ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಲಿಂಕನ್ನು ಹೆಚ್ಚು ಶೇರ್ ಮಾಡಲು ಮರೆಯದಿರಿ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ 10ನೇ ತರಗತಿಯ ಹಿಂದಿ, ಸಮಾಜ ವಿಜ್ಞಾನ 3 ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರ, ನೋಟ್ಸ್, ಯೂನಿಟ್ ಟೆಸ್ಟ್, FAS ಎಕ್ಸಾಮ್ ಕ್ವಶನ್ ಪೇಪರ್, ಪಾಸಿಂಗ್ ಪ್ಯಾಕೇಜ್, ಕ್ವಶನ್ ಬ್ಯಾಂಕ್ ಬಹಳಷ್ಟಿದ್ದಾವೆ. ಒಂದು ಸಾರಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ನಿಮಗೆ ಅನುಕೂಲವಾಗ್ತಕ್ಕಂಥ ವಿಡಿಯೋಗಳಲ್ಲಿದ್ದಾವೆ. ಸೊ ಹೋಗಿ ಒಂದ್ಸಾರಿ ವಿಸಿಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಖಂಡಿತ ಮಾಡಿ. ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಎಸ್, ಶುರು ಮಾಡೋಣ. SSLC ವಿಜ್ಞಾನ ರಸಪ್ರಶ್ನೆ ಸರಣಿ 1ರಲ್ಲಿ ಆಲ್ರೆಡಿ SS ಅಲ್ಲಿ ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ, ಮೇಲೆ ಐಕಾರ್ಡಲ್ಲಿ ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ. SSLC ಕ್ವಿಜ್ ಆಲ್ ಸಬ್ಜೆಕ್ಟ್ ಅಂತ, ಅದನ್ನು ಒತ್ತಿದ್ರೆ ತಮಗೆಲ್ರಿಗೂ ಎಲ್ಲ ಸಬ್ಜೆಕ್ಟ್ನ ಒಂದು ವಿಡಿಯೋಗಳು ಸಿಗ್ತಾವೆ. ಎಸ್, ಈ ಕ್ವಿಜಲ್ಲಿ ಟೋಟಲ್ 25 ಪ್ರಶ್ನೆಗಳಿದ್ದಾವೆ. ಮೊದಲ ಭಾಗದಲ್ಲಿ 15 ನೇರ ಪ್ರಶ್ನೆಗಳಿರ್ತವೆ. ಎರಡನೇ ಭಾಗದಲ್ಲಿ 10 ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಯಾರು ಎಷ್ಟು ಸರಿಯಾಗಿ ಉತ್ತರಗಳನ್ನು ಕೊಟ್ಟಿದ್ದೀರಾ ಅನ್ನೋದನ್ನು ಕಮೆಂಟ್ನಲ್ಲಿ ತಾವೇನು ಮಾಡಬೇಕು ತಿಳಿಸ್ಬೇಕು. ಸೊ ಕ್ವಿಜ್ನ ನೇರ ಪ್ರಶ್ನೆಗಳ ಸುತ್ತಿನಲ್ಲಿ ಫಸ್ಟ್ ಕ್ವಶನ್ ಬಂತು. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ 2 ಅಥವಾ ಹೆಚ್ಚು ಪ್ರತಿವರ್ತಕಗಳ ಸೇರಿ ಒಂದು ಉತ್ಪನ್ನ ಉಂಟಾಗುವ ಕ್ರಿಯೆಗೆ ಏನಂತ ಕರೀತಾರೆ? ಯಾವ ರಾಸಾಯನಿಕ ಕ್ರಿಯೆಯಲ್ಲಿ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಉಂಟಾಗುವ ಕ್ರಿಯೆಗೆ ಏನಂತ ಕರೀತಾರೆ? ಸೊ ಉತ್ತರ ತಮಗೆ ಗೊತ್ತಿರಬಹುದು, ಸಂಯೋಗ ಕ್ರಿಯೆ ಅಂತ ಕರೀತಾರೆ. ಇದು ಉತ್ತರ ಸರಿ ಇತ್ತು. ಪ್ರಶ್ನೆ 2, ತಟಸ್ಥ ದ್ರಾವಣದ pH ಮೌಲ್ಯ ಎಷ್ಟಿರ್ತದ? ತಟಸ್ಥ ದ್ರಾವಣದ pH ಮೌಲ್ಯ ಎಷ್ಟಿರ್ತದ? ಸೊ ಉತ್ತರ ಬಂತು 7 ಅಂತಕ್ಕಂಥದ್ದು ರೈಟ್ ಆನ್ಸರ್. ಮೂರನೇ ಪ್ರಶ್ನೆ ಇತ್ತು, ಎಸ್, ನಮ್ಮ ಜಠರವು ಉತ್ಪಾದಿಸುವ ಆಮ್ಲ ಡ್ಯಾಶ್. ಮಾನವನ ದೇಹದಲ್ಲಿ ಜಠರ ಯಾವ ಆಮ್ಲವನ್ನು ಉತ್ಪಾದಿಸುತ್ತದೆ? ಎಸ್, ಉತ್ತರ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ, ಹೈಡ್ರೋಕ್ಲೋರಿಕ್ ಆಮ್ಲ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು. ಮುಂದಿನ ಪ್ರಶ್ನೆ 4, ಜಿಪ್ಸಮ್ನ ಅನುಸೂತ್ರ ಏನು? ಜಿಪ್ಸಮ್ನ ಅನುಸೂತ್ರ ಏನು? ಎಸ್, ಜಿಪ್ಸಮ್ನ ಅನುಸೂತ್ರ ತಮಗೆ ಗೊತ್ತಿರಬಹುದು, CaSO4.2H2O ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು. ಪ್ರಶ್ನೆ 5, pH ಅಳತೆ ಪಟ್ಟಿಯ ವ್ಯಾಪ್ತಿ ಎಷ್ಟು? ಅಂದರೆ ಈ pH ಅಳತೆ ಪಟ್ಟಿಯಲ್ಲಿ ಎಷ್ಟು ಸಂಖ್ಯೆಗಳನ್ನ ಗುರುತಿಸ್ತಾರೆ, ಎಷ್ಟರಿಂದ ಎಷ್ಟು ಅಂತ ಕೇಳಿತ್ತು. ಸೊ 0ಯಿಂದ 14 ಅಂತಕ್ಕಂಥದ್ದು ಸರಿ ಉತ್ತರ ಇದೆ. ಪ್ರಶ್ನೆ 6, ಒಂದು ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಶಬ್ದ ಉಂಟು ಮಾಡುವ ಲೋಹದ ಗುಣಕ್ಕೆ ಏನಂತ ಕರೀತಾರೆ? ಒಂದು ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಶಬ್ದ ಉಂಟು ಮಾಡ್ತಕ್ಕಂಥ ಗುಣಕ್ಕೆ ಏನಂತ ಕರೀತಾರೆ? ಎಸ್, ಶಾಬ್ದನ ಅಂತ ಕರೀತಾರೆ. ಶಾಬ್ದನ ಉತ್ತರ ಸರಿ ಇತ್ತು. ಪ್ರಶ್ನೆ 7, ಹೊಳೆಯುವ ಅಲೋಹ ಯಾವುದು? ಅಲೋಹ ಕೇಳಿದ್ದೀವಿ, ಲೋಹ ಕೇಳಿಲ್ಲ. ಯಾವ ಅಲೋಹ ಹೊಳಿತದೆ? ಎಸ್, ಉತ್ತರ ಬಂತು ಅಯೋಡಿನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 8, ಲೋಹಗಳಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲ ಲೋಹ ಯಾವುದು? ಎಸ್, ಲೋಹಗಳಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂಥ ಲೋಹ ಯಾವುದು? ಸೋಡಿಯಂ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 9, ಸಸ್ಯದ ಭಾಗಗಳು ಬೆಳೆಯುವ ದಿಕ್ಕನ್ನು ಬದಲಾಯಿಸುವವು. ಸಸ್ಯದ ಭಾಗಗಳು ಬೆಳೆಯುವ ದಿಕ್ಕನ್ನು ಬದಲಾಯಿಸುವವು. ಉತ್ತರ ಎಸ್, ಬೆಳಕು ಮತ್ತು ಗುರುತ್ವ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 10, ಸಸ್ಯಗಳಲ್ಲಿ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುವ ಹಾರ್ಮೋನು ಡ್ಯಾಶ್. ಸಸ್ಯಗಳಲ್ಲಿ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುವ ಹಾರ್ಮೋನು ಡ್ಯಾಶ್. ಎಸ್, ಆಕ್ಸಿನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 11, ಊದಿಕೊಂಡಿರುವ ಕುತ್ತಿಗೆ ಈ ರೋಗದ ಲಕ್ಷಣ. ಎಸ್, ಕುತ್ತಿಗೆ ಊದಿಕೊಂಡಿರ್ತದ, ಅದು ಯಾವ ರೋಗದ ಲಕ್ಷಣ ಅಂತ ಕೇಳಿದ್ದಾರೆ. ಎಸ್, ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಗಳಗಂಡ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 12, ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಿಸುವ ಹಾರ್ಮೋನು ಡ್ಯಾಶ್. ಯಾವ ಹಾರ್ಮೋನು ನಮ್ಮ ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಿಸ್ತದೆ? ಎಸ್, ಫಟಾಫಟ್ ಉತ್ತರಗಳು ಬರಬೇಕು. ಸೊ ಉತ್ತರ ಬತ್ತು ಪಿಟ್ಯೂಟರಿ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಪ್ರಶ್ನೆ 13, ವಿದ್ಯುತ್ ಪ್ರವಾಹ ಕಂಡುಹಿಡಿಯುವ ಸೂತ್ರ ಡ್ಯಾಶ್. ವಿದ್ಯುತ್ ಪ್ರವಾಹ ಕಂಡುಹಿಡಿಯಬೇಕಾದ್ರೆ ಯಾವ ಸೂತ್ರವನ್ನು ಬಳಸ್ತೀವಿ? ಎಸ್,
ಫಟಾಫಟಾಗಿ ಉತ್ತರಗಳು ಬರಬೇಕು. ಉತ್ತರ ಇತ್ತು I=Q/T ಅಂತಕ್ಕಂಥದ್ದು ರೈಟ್ ಆನ್ಸರ್. 14 ಓಝೋನ್ನ ಅಣುಸೂತ್ರ ಡ್ಯಾಶ್. ಓಝೋನ್ನ ಅಣುಸೂತ್ರ ಏನು? O3 ಅಂತಕ್ಕಂಥದ್ದು ರೈಟ್ ಆನ್ಸರ್. ಕಡೆ ಪ್ರಶ್ನೆ ಇತ್ತು ನೇರ ಪ್ರಶ್ನೆಗಳಲ್ಲಿ. ವಾತಾವರಣದ ಆಕ್ಸಿಜನ್ ಓಝೋನ್ ಆಗಿ ಪರಿವರ್ತಿಸಿರನ ಡ್ಯಾಶ್. ವಾತಾವರಣದ ಆಕ್ಸಿಜನ್ ಓಝೋನ್ ಆಗಿ ಪರಿವರ್ತಿಸುವ ವಿಕಿರಣ ಡ್ಯಾಶ್. ನೇರಳಾತೀತ ವಿಕಿರಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ನೋಡಿ 15 ಪ್ರಶ್ನೆಗಳಿಗೆ ಎಷ್ಟು ಉತ್ತರಗಳನ್ನು ಕೊಟ್ಟಿದ್ದೀರಿ? ಪ್ರಾಮಾಣಿಕವಾಗಿ ತಾವುಗಳು ಕಮೆಂಟನ್ನು ಮಾಡಬೇಕು. ಉತ್ತರಗಳನ್ನು ಸಹಿತ ಬರಲಿಕ್ಕೆ ಪ್ರಯತ್ನವನ್ನು ಮಾಡಿ. ಇನ್ನು ಶುರು ಮಾಡೋಣ. ಎರಡನೇ ಸುತ್ತು ಬಹು ಆಯ್ಕೆ ಪ್ರಶ್ನೆಗಳ ಸುತ್ತು. ಒಂದೊಂದು ಕ್ವಶನ್ಗೆ 4 ಆಪ್ಷನ್ಸ್ ಇರ್ತಾವೆ. ಸರಿಯಾದ ಆಪ್ಷನನ್ನು ತಾವೇನು ಮಾಡಬೇಕು ಹೇಳಬೇಕು. ನೋಡುವ ಯಾರ್ದು ಎಷ್ಟು ಸ್ಕೋರ್ ಆಗ್ತದಂತ. ಕ್ವಶನ್ 16 ಬಂತು. ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನು ಏನಂತ ಕರೀತಾರೆ? 1 ಅಯಾನುಗಳು, 2 ಸಾರೀಕರಣ, 3 ಸಾರೀಕರಣ, 4 ಸಾಮರ್ಥ್ಯ. ನೀರಿನಲ್ಲಿ ವಿಲೀನವಾಗ್ತಕ್ಕಂಥ ಪ್ರತ್ಯಾಮ್ಲಗಳನ್ನು ಏನಂತ ಕರೀತಾರೆ? ಅಯಾನುಗಳು, ಸಾರೀಕರಣ, ಸಾಮರ್ಥ್ಯ. ಸೊ ಮೂರನೇ ಆಪ್ಷನ್ ಒಂದು ಏನು ಮಾಡಿ ಡಿಲೀಟ್ ಮಾಡಿಕೊಡ್ರಿ. ಸೊ ರೈಟ್ ಆನ್ಸರ್ ಇತ್ತು ಕ್ಷಾರಗಳು ಅಂತ ಕರೀತಾರೆ. ಇಲ್ಲಿ ಕ್ಷಾರಗಳಿಲ್ಲ, ಎರಡನೇ ಆಪ್ಷನ್ ಕ್ಷಾರಗಳು ಅಂತ ಬರೀಬೇಕಿತ್ತು. ಓಕೆ, ಇದನ್ನು ಸ್ವಲ್ಪ ತಾವು ಕರೆಕ್ಷನ್ಗಳನ್ನು ಮಾಡಿಕೊಡ್ರಿ. ಈ ಪ್ರಶ್ನೆ ಉತ್ತರ ಕ್ಷಾರಗಳು. ಮುಂದಿನ ಪ್ರಶ್ನೆ ಈ 17 ಅತಿ ಹೆಚ್ಚು ತನ್ಯತೆ ಹೊಂದಿರುವ ಲೋಹ ಡ್ಯಾಶ್. ಸೊ ಎಲ್ರಿಗೂ ಕೂಡ ಭಾಳಷ್ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಈ ಕ್ವಶನನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹೆಚ್ಚು ತನ್ಯತೆಯ ಗುಣವನ್ನು ಹೊಂದಿರತಕ್ಕಂಥ ಲೋಹ ಯಾವುದು? ಆಯ್ಕೆಗಳಿತ್ತು ಬೆಳ್ಳಿ, ತಾಮ್ರ, ಕಬ್ಬಿಣ, ಚಿನ್ನ. ಬೆಳ್ಳಿ, ತಾಮ್ರ, ಕಬ್ಬಿಣ, ಚಿನ್ನ. ಸರಿ ಉತ್ತರ ಆಯ್ಕೆ 4 ಚಿನ್ನ ಅಂತಕ್ಕಂಥದ್ದು. ಪ್ರಶ್ನೆ 18 ಇದು ಅತ್ಯಂತ ನೈಸರ್ಗಿಕವಾದ ಕಠಿಣ ವಸ್ತು. ಕಬ್ಬಿಣ, ತಾಮ್ರ, ಚಿನ್ನ, ವಜ್ರ. ಅತ್ಯಂತ ನೈಸರ್ಗಿಕವಾದ ಕಠಿಣ ವಸ್ತು ಅಂತ ಕೇಳಿದ್ದಾರೆ. ಕಬ್ಬಿಣ, ತಾಮ್ರ, ಚಿನ್ನ, ವಜ್ರ. ಆಯ್ಕೆ 4 ವಜ್ರ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 19 ಅತಿ ಹೆಚ್ಚು ಕರಗುವ ಮತ್ತು ಕುದಿ ಬಿಂದು ಹೊಂದಿರುವ ಅಲೋಹ ಯಾವುದು? ಕಬ್ಬಿಣ, ತಾಮ್ರ, ಚಿನ್ನ, ವಜ್ರ. ಅತಿ ಹೆಚ್ಚು ಕರಗುವ ಮತ್ತು ಕುದಿ ಬಿಂದು ಹೊಂದಿರುವ ಅಲೋಹ ಡ್ಯಾಶ್. ಕಬ್ಬಿಣ, ತಾಮ್ರ, ಚಿನ್ನ, ವಜ್ರ. ಎಸ್ ಕರೆಕ್ಟ್. ಆಯ್ಕೆ 4 ವಜ್ರ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಪ್ರಶ್ನೆ 20 ಮೆದುಳು ಬಳ್ಳಿಯನ್ನು ರಕ್ಷಿಸೋದು. ಬೆನ್ನು ಮೂಳೆ, ಮಹಾಮಸ್ತಿಷ್ಕ, ತಲೆಬುರುಡೆ, ಅಸ್ಥಿಪಂಜರ. ಮೆದುಳು ಬಳ್ಳಿ ಯಾವುದರಿಂದ ರಕ್ಷಣೆಗೆ ಪಡ್ತದ? ಬೆನ್ನು ಮೂಳೆನ, ಮಹಾಮಸ್ತಿಷ್ಕನ, ತಲೆಬುರುಡೆನ, ಅಸ್ಥಿಪಂಜರ. ಒಂದು ಬೆನ್ನು ಮೂಳೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 21 ಸಸ್ಯಗಳ ಕಾಂಡದ ಬೆಳವಣಿಗೆಯಲ್ಲಿ ಸಹಾಯ ಮಾಡುವ ಸಸ್ಯ ಹಾರ್ಮೋನು. ಜಿಬ್ಬರ್ಲಿನ್, ಸೈಟೋಕೇನಿನ್, ಮೇಲಿನ 2 ಯಾವುದೂ ಅಲ್ಲ. ಕಾಂಡದ ಬೆಳವಣಿಗೆಗೆ ಸಹಾಯ ಮಾಡುವ ಸಸ್ಯ ಹಾರ್ಮೋನು ಕೇಳಿದ್ದಾರೆ. ಎಸ್ ಆಯ್ಕೆ ಎ ಜಿಬ್ಬರ್ಲಿನ್ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 22 ಕೋಶ ವಿಭಜನೆಯನ್ನು ಉತ್ತೇಜಿಸುವ ಸಸ್ಯ ಹಾರ್ಮೋನು. ಜಿಬ್ಬರ್ಲಿನ್, ಸೈಟೋಕೇನಿನ್, ಮೇಲಿನ 2 ಯಾವುದೂ ಅಲ್ಲ. ಕೋಶ ವಿಭಜನೆಯನ್ನು ಉತ್ತೇಜಿಸುವ ಸಸ್ಯ ಹಾರ್ಮೋನು. ಜಿಬ್ಬರ್ಲಿನ್, ಸೈಟೋಕೇನಿನ್, ಮೇಲಿನ 2 ಯಾವುದೂ ಅಲ್ಲ. ಎಸ್ ಸೈಟೋಕೇನಿನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 23 ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧ ಬದಲಾಯಿಸಲು ಬಳಸುವ ಸಾಧನ ಯಾವುದು? ಫ್ಯೂಸ್, ಅಮಿಮೀಟರ್, ವೋಲ್ಟಾಮೀಟರ್, ರಿಯೋಸ್ಟಾಟ್. ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧ ಬದಲಾಯಿಸಲು ಬಳಸುವ ಸಾಧನ ಡ್ಯಾಶ್. ಫ್ಯೂಸ್, ಅಮಿಮೀಟರ್, ವೋಲ್ಟಾಮೀಟರ್, ರಿಯೋಸ್ಟಾಟ್. ಆಯ್ಕೆ 4 ರಿಯೋಸ್ಟಾಟ್ ಸರಿಯಾದ ಉತ್ತರ ಇತ್ತು. 24 ಒಂದು ವಾಹಕವು ಗಣನೀಯವಾದ ರೋಧವನ್ನು ಹೊಂದಿದ್ದರೆ ಅದನ್ನು ಏನಂತ ಕರೀತಾರೆ? ರೋಧ, ರೋಧ ಅಧಿಕ, ರೋಧಕ, ರೋಧತ್ವ. ಒಂದು ವಾಹಕ ಗಣನೀಯವಾದ ರೋಧವನ್ನು ಹೊಂದಿದ್ದರೆ ಅದನ್ನು ಏನಂತ ಕರೀತಾರೆ? ಆಯ್ಕೆ 3 ರೋಧಕ ಅಂತ ಕರೀತಾರೆ. ವಿಡಿಯೋದ ಕಡೆಯ ಪ್ರಶ್ನೆ ಇತ್ತು. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬೇರೆ ವಿಷಯಗಳ ಒಂದು ವಿಡಿಯೋಗಳು ಸಹಿತ ಲೈನಪ್ ಮಾಡಿದ್ದೀವಿ, ದಯಮಾಡಿ ನೋಡಿ, ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಕಡೆ ಪ್ರಶ್ನೆ ಇತ್ತು. 0 ವೇಲೆನ್ಸಿ ಹೊಂದಿರುವ ಧಾತು. ಕಾರ್ಬನ್, ಆರ್ಗಾನ್, ಸಿಲಿಕಾನ್, ಸೋಡಿಯಂ. 0 ವೇಲೆನ್ಸಿ ಹೊಂದಿರುವ ಧಾತು. ಎಸ್ ಸೊ ಆಯ್ಕೆ 2 ಆರ್ಗಾನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್.